ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಬಿಡದಿ ಟೌನ್ಶಿಪ್ ವಿಚಾರ ನಿಜವಾಗ್ಲೂ ಈ ಟೌನ್ಶಿಪ್ ಮಾಡ್ತೀವಿ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಅಲ್ಲಿನಿಂದ ಹಿಡಿದು ಇಲ್ಲಿ ತನಕ ಬಿಡದಿಯ ರೈತರು ಎದುರಿಸ್ತಾ ಇರುವಂತಹ ಡೇ ಬೈ ಡೇ ಎದುರಿಸ್ತಾ ಇರುವಂತಹ ಸಂಕಷ್ಟಗಳು ಒಂದಿರಲ್ಲ. ಸರ್ಕಾರದ ಕಡೆಯಿಂದ ತಮ್ಮ ಭೂಮಿಯನ್ನ ಕೊಡಲೇಬೇಕು ಅಂತ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಸಾಕಷ್ಟು ರೈತರಿಗೆ ಅವರ ಭೂಮಿಯನ್ನ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಫೋರ್ಸ್ಫುಲಿ ಸರ್ಕಾರ ಕಿತ್ಕೋತಾ ಇದೆ ಎನ್ನುವ ಆರೋಪ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಸಾಕಷ್ಟು ಜನ ರೈತರು ಈಗ ಆಲ್ರೆಡಿ ಈ ವಿಚಾರವಾಗಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಹೋರಾಟ ಈ ಬಿಡದಿಯ ಟೌನ್ಶಿಪ್ ವಿಚಾರ ಯಾವಾಗ ಮುನ್ನಲಗಿ ಬಂತೋ ಆವತ್ತಿಂದ ಹಿಡಿದು ಇವತ್ತಿನ ತನಕ ಟಿಲ್ ಟುಡೇ ನಡ್ಕೊಂಡು ಬರ್ತಾನೆ ಇದೆ. ಆದರೂ ಕೂಡ ಸರ್ಕಾರ ಯಾರ ಮಾತನ್ನೂ ಕೇಳದೆ ಒಂದಷ್ಟು ಜನ ರೈತರು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. 80% ಜನ ರೈತರು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇನ್ನು 20% ಜನ ರೈತರು ಕೊಡೋದಕ್ಕೆ ರೆಡಿ ಆಗಿಲ್ಲ. ಹಾಗಾಗಿ 80% ಏನು ರೈತರ ಒಂದು ಅಭಿಪ್ರಾಯ ಇದೆ ಆ ಅಭಿಪ್ರಾಯವನ್ನ ನಾವು ಆಧರಿಸಿ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದೀವಿ, ಅವರ ಜಮೀನನ್ನ ನಾವು ವಶಪಡಿಸಿಕೊಳ್ತಾ ಇದ್ದೀವಿ ಎನ್ನುವ ಒಂದು ಉತ್ತರವನ್ನ ಕೊಡ್ತಾನೆ ಬಂದಿದೆ. ಇದರ ಸಲುವಾಗಿ ಒಂದಷ್ಟು ಜನ ರೈತರಿಗೆ ಈಗ ಆಲ್ರೆಡಿ 1 ಎಕರೆಗೆ 2,07,00,000ದಿಂದ ಹಿಡಿದು 2,40,00,000ದವರೆಗೂ ಪರಿಹಾರದ ಸಲುವಾಗಿ ಒಂದಷ್ಟು ಚೆಕ್ಗಳನ್ನು ಸಹ ಕೊಡಲಾಗಿದೆ. ಸೊ ಈ ಎಲ್ಲಾ ವಿಚಾರಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದರ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಜಮೀನನ್ನ ಸರ್ವೆ ಮಾಡೋದು. ಈ ರೀತಿ ಬಿಡದಿಯ ಸುತ್ತಮುತ್ತ ನಿನ್ನೆ ಒಂದಷ್ಟು ಗ್ರಾಮಗಳಿಗೆ ಸರ್ಕಾರಿ ಅಧಿಕಾರಿಗಳು ಜಮೀನನ್ನ ಸರ್ವೆ ಮಾಡುವಂತಹ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊರಕೆ ಸೇವೆ, ಕಲ್ಲಿನ ಸೇವೆ, ಚಪ್ಪಲಿ ಸೇವೆ ಆಗಿದೆ. ಬಂದವ್ರೆ ನೋಡಿ, GMC ಮಾಡಕ್ಕೆ ಬಂದಂತವ್ರನ್ನ ನಮ್ಮ ಹೆಣ್ಮಕ್ಳು ರೈತ ಬಂದವು ತಡೆಯಕ್ಕೋಸ್ಕರ ನೋಡಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಈ ರೀತಿ ರೈತ ಮಹಿಳೆಯರು ಮುಗಿಬೀಳೋದಕ್ಕೆ ಕಾರಣ ಏನು? ಪೊರ್ಕೆ ತಗೊಂಡು ರಪ ಅಂತ ಹೊಡೆಯೋದಕ್ಕೆ ಕಾರಣ ಏನು? ಅವ್ರು ಕೇಳ್ತಾ ಇರೋದೊಂದೇ. ನೀವು ಹೇಳ್ತಾ ಇದ್ರಲ್ವಾ, ಸರ್ಕಾರ ಹೇಳ್ತಾ ಇದೆ 80% ಜನ ರೈತರು ಈಗ ಆಲ್ರೆಡಿ ತಮ್ಮ ಜಮೀನನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನ 20% ಅಷ್ಟು ರೈತರು ಸರ್ಕಾರದ ಜಮೀನನ್ನ ಕೊಡೋದಕ್ಕೆ ಒಪ್ಕೊಂಡಿಲ್ಲ. ಯಾವುದೇ ಒಂದು ಟೌನ್ಶಿಪ್, ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಬೇಕು ಅಂತಂದ್ರೆ ಒಂದಷ್ಟು ಈ ರೀತಿಯ ವಿರೋಧಗಳನ್ನ ಎದುರಿಸಬೇಕಾಗತ್ತೆ. ಆದರೆ ಸರ್ಕಾರದ ಅಂದ್ರೆ ಮನಮೋಹನ್ ಸಿಂಗ್ ಅವರು ಇದ್ದಂತಹ ಸಂದರ್ಭದಲ್ಲಿ ತಂದಂತಹ ಒಂದು ಕಾನೂನಿನ ಪ್ರಕಾರ 80% ರೈತರು ಜಮೀನನ್ನ ಕೊಡೋದಕ್ಕೆ ಒಪ್ಕೊಂಡ್ರೆ ಇನ್ನ 20% ರೈತರ ಒಂದು ಏನು ಅಭಿಪ್ರಾಯ ಇರುತ್ತೆ ಆ ಅಭಿಪ್ರಾಯ ಮ್ಯಾಟರ್ ಆಗೋದಿಲ್ಲ ಎನ್ನುವ ಕಾನೂನನ್ನ ಆಧರಿಸಿಯೇ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಂಡಿದೀವಿ ಅಂತ ಹೇಳ್ತಾ ಇದಾರಲ್ಲ. ತೋರಿಸಿ ಆ 80% ಜನ ರೈತರು, ನೀವು ಹೇಳುವ ಪ್ರಕಾರ ಆ 80% ಜನ ರೈತರು ಭೂಮಿಯನ್ನ ಕೊಡೋದಕ್ಕೆ ಒಪ್ಕೊಂಡಿದಾರಲ್ಲ, ಅವರು ಯಾರು, ಅವರು ಎಲ್ಲಿದ್ದಾರೆ, ಅವರನ್ನ ತೋರಿಸಿ ಅಂತ ಆ ಭಾಗದ ರೈತರ ಒತ್ತಾಯ. ಆದ್ರೆ ಇಲ್ಲಿಯ ತನಕ ಕೂಡ ಈ ಒಂದು ಕೆಲಸಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೈ ಹಾಕಿಲ್ಲ. ಅಂದ್ರೆ 100ಕ್ಕೆ 80 ಜನ ರೈತರು ಏನು ಕೊಡೋದಕ್ಕೆ, ಭೂಮಿಯನ್ನ ಕೊಡೋದಕ್ಕೆ ಏನು ಒಪ್ಕೊಂಡಿದ್ದಾರೆ ಆ ರೈತರನ್ನ ಕರೆಸಿ ಕೂರಿಸಿ ಮಾತನಾಡಿಲ್ಲ. ಅಥವಾ ಆ ರೈತರು ಅಂದ್ರೆ ಒಪ್ಪಿಕೊಂಡಿರುವಂತಹ
ರೈತರ ಪಟ್ಟಿಯನ್ನ ಇನ್ನ ಮಿಕ್ಕಂತಹ ರೈತರಿಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಒಂದು ಊರು ಅಂತಂದ ಮೇಲೆ ಒಂದು ಊರಿನಲ್ಲಿ, ಅದರಲ್ಲೂ ಹಳ್ಳಿಗಳಲ್ಲಿ ಒಗ್ಗಟ್ಟು ಜಾಸ್ತಿ ಇರುತ್ತೆ. ಹಳ್ಳಿಯಲ್ಲಿ ಒಂದು 100 ಮನೆ ಇರುತ್ತೆ ಅಂತ ಅನ್ಕೊಳ್ಳಿ. ಆ 100 ಮನೆಯಲ್ಲಿ 80 ಮನೆಯವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು ನಿಜ ಅನ್ನೋದೇ ಗೊತ್ತಾದ್ರೆ ಇನ್ನ 20 ಮನೆಯವರು ಏನೂ ಮಾಡಕ್ ಆಗಲ್ಲ ಅನ್ನೋದು ಆ ಹಳ್ಳಿಯವರಿಗೂ ಸಹ ಗೊತ್ತಾಗತ್ತೆ. ಆದ್ರೆ ಈ ಹಳ್ಳಿಯ ಜನರಿಗೆ, ರೈತರಿಗೆ ಇರುವ ಗೊಂದಲ, ಇರುವ ಡೌಟ್ ಒಂದೇ, ಆ 80 ಜನ ರೈತರು, ಆ 80 ಜನರು ಎಲ್ಲಿದ್ದಾರೆ ತೋರಿಸಿ ಅಂದ್ರೆ ಸರ್ಕಾರ ಯಾಕೆ ಇಲ್ಲಿಯವರೆಗೂ ಆ 80% ರೈತರ ಲಿಸ್ಟ್ ಅನ್ನ ಕೊಡ್ತಾ ಇಲ್ಲ ಅನ್ನೋದು ಇವರ ವಾದ. ಇದರ ಜೊತೆಗೆ ನಾವು ಅಂದ್ರೆ ಈಗ ಒಂದಷ್ಟು ಜನ ರೈತರು ಜಮೀನನ್ನ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ಅವ್ರು ಕೊಟ್ಕೊಳ್ಳಿ, ಅವರಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಮಗೆ ಈ ಜಮೀನಿನ ಅವಶ್ಯಕತೆ ಇದೆ, ಹಾಗಾಗಿ ನಮ್ಮ ಜಮೀನನ್ನ ನಾವು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ನಮ್ಮ ಜಮೀನಿಗೆ ಕಾಲಿಟ್ಟಿದ್ದೆ ಆದ್ರೆ ನಿಜವಾಗ್ಲೂ ಇದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಮುಂಚೆಯಿಂದ ಹೇಳ್ಕೊಂಡ್ ಬರ್ತಾ ಇದ್ರು. ಅದರ ಸಲುವಾಗಿ ನೆನೆ ನಡೆದಂತಹ ಘಟನೆ, ಆ ಪರಿಣಾಮವನ್ನ ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳು ಎದುರಿಸಿದಂತೆ ಆಗಿದೆ. ನಾನು ಆಗ್ಲೇ ಹೇಳ್ದಂಗೆ ಚಪ್ಪಲಿ ಸೇವೆ, ಪೊರಕೆ ಸೇವೆ, ಕಲ್ಲಿನ ಸೇವೆ ಆಗಿದೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಅಥವಾ ಸರ್ಕಾರದ ಅಧಿಕಾರಿಗಳು ರೈತರು ಕೇಳ್ತಾ ಇರುವಂತಹ ಪ್ರಶ್ನೆಗೆ ಉತ್ತರವನ್ನ ಯಾಕೆ ಕೊಡ್ತಾ ಇಲ್ಲ? ರೈತರು ಕೇಳ್ತಾ ಇರೋದಂದ್ರೆ ನಿಜವಾಗ್ಲೂ ಆ 80% ರೈತರು ಇರೋದು ನಿಜಾನೇ ಆಗಿದ್ರೆ ಅವರ ಲಿಸ್ಟ್ ಅನ್ನ ಕೊಡಿ ಅಂತಂದ್ರೂ ಕೂಡ ಸರ್ಕಾರ ಇದನ್ನ ತೋರಿಸೋಕೆ ರೆಡಿ ಇಲ್ಲ. ಯಾಕೆ? ಸೊ ಈ ರೀತಿಯ ಒಂದು ಹೋರಾಟ ನಿನ್ನೆ ಏನ್ ನಡೀತು, ಸಾಕಷ್ಟು ಜನ ರೈತ ಮಹಿಳೆಯರು, ರೈತರು ತಮ್ಮ ಜಮೀನಿಗೆ ಸರ್ವೆ ಮಾಡೋದಕ್ಕೆ ಬಂದಂತಹ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಈ ಹಲ್ಲೆಯನ್ನ ಸಮರ್ಥಿಸಿಕೊಳ್ಳೋ ಮಾತೇ ಇಲ್ಲ. ಕಾನೂನಿನ ಪ್ರಕಾರ ಹೋರಾಟವನ್ನ ನಡೆಸಬೇಕು, ಹೌದು, ಅದನ್ನ ಒಪ್ಕೋತೀವಿ. ಆದ್ರೆ ರೈತರಿಗೂ ಕೂಡ, ಯಾವುದೇ ವ್ಯಕ್ತಿಗೂ ಕೂಡ ಒಂದು ತಾಳ್ಮೆ ಅನ್ನೋದಿರುತ್ತೆ. ಆ ತಾಳ್ಮೆಯ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ಘಟನೆಯೇ ಸಾಕ್ಷಿ. ಆದರೆ ಈ ಒಂದು ಘಟನೆಯ ನಂತರ ಶ್ರೀನಿವಾಸ್ ಗೌಡ ಅಲ್ಲಿಯ SP ಆಗಿರುವಂತಹ ಶ್ರೀನಿವಾಸ್ ಗೌಡರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂರುವ ಮಾತೇ ಇಲ್ಲ. ಅಂದ್ರೆ ಏನೋ ಒಂದಷ್ಟು ರೌಡಿಗಳಿಗೆ ಅಥವಾ ಸಮಾಜಘಾತುಕ ಶಕ್ತಿಗಳಿಗೆ, ಸಮಾಜಕ್ಕೆ ತೊಂದರೆ ಕೊಡ್ತಾ ಇರೋರಿಗೆ ವಾರ್ನಿಂಗ್ ಕೊಡುವ ರೀತಿಯಲ್ಲಿ ರೈತರಿಗೆ, ರೈತರ ಹೋರಾಟಕ್ಕೆ SP ಅವರು ವಾರ್ನಿಂಗ್ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋದು ಇಲ್ಲಿ ಮತ್ತೊಂದು ಚರ್ಚೆಗೆ ಕಾರಣವಾಗಿದೆ. ಈ ಹಿಂದೆ ನೀವು ಗಮನಿಸಿರಬಹುದು, ಕೆಲವು ದಿನಗಳ ಹಿಂದೆ, ಅಂದ್ರೆ ಕೇವಲ 6 ದಿನಗಳ, ಒಂದು ವೀಕ್ ಬ್ಯಾಕ್ ಹೋದ್ರೆ ಚನ್ನಪಟ್ಟಣದ ತಹಶೀಲ್ದಾರ್ ಆಗಿದ್ದಂತಹ BN ಗಿರೀಶ್ ಅವರ ವಿಚಾರದಲ್ಲಿ ಒಂದು FIR ಲಾಂಚ್ ಆಗುತ್ತೆ. ಅಂದ್ರೆ FIR ರಿಜಿಸ್ಟರ್ ಆಗುತ್ತೆ. ಸ್ವತಃ ತಹಶೀಲ್ದಾರೇ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಈ ಕಂಪ್ಲೇಂಟ್ ನಲ್ಲಿ ಏನಿತ್ತು ಅಂತಂದ್ರೆ, ಒಂದಷ್ಟು ಜನ ರೌಡಿ ಶೀಟರ್ಗಳು ಅವರ ಮನೆಗೆ ಬಂದು, ಅಂದ್ರೆ ಅವರ ಪರಿಚಯಸ್ಥರು ಆಗಿದ್ರು ಸಹ ಅವರ ಮನೆಗೆ ಬಂದು ಅವರ ಪರಿಚಯಸ್ಥರು ಆಗಿದ್ರು ಅನ್ನುವ ಕಾರಣಕ್ಕೆ ಅವರಿಗೆ ಸಾಕಷ್ಟು ಮದ್ಯವನ್ನ ಕುಡಿಸಿ ಅದರಲ್ಲಿ ಮತ್ತನ್ನ ಬರೆಸುವಂತಹ ಒಂದಷ್ಟು ಪದಾರ್ಥಗಳನ್ನ ಹಾಕಿ ಅವರು ಫುಲ್ ಟೈಟ್ ಆಗಿ ಮಲ್ಕೊಂಡ ಮೇಲೆ ಅವರ ಬಟ್ಟೆಯನ್ನ ಬಿಚ್ಚಿ, ಅವರ ಕುತ್ತಿಗೆಯಲ್ಲಿದ್ದಂತಹ ಚೈನ್ ಹಾಗೂ ಉಂಗುರಗಳನ್ನ ಕಳುವು ಮಾಡಿಕೊಳ್ಳುವ ಮೂಲಕ ಅವರ ಬಟ್ಟೆಯನ್ನ ಬಿಚ್ಚಿ ಲೈಂಗಿಕವಾಗಿ ಕಿರುಕುಳವನ್ನ ಕೊಟ್ಟಿದ್ದು ಅಲ್ಲದೆ 10 ಲಕ್ಷ ರೂಪಾಯಿಯನ್ನ ಕೊಡಬೇಕು ಅಂತ ಕೇಳ್ಕೊಂಡಿದ್ರು. ಆ ಟೈಮಲ್ಲಿ SP ಅವರು ಬಂದು ಈ ತರಹದ ಘಟನೆಗಳನ್ನ ನಾವು ಸಹಿಸೋ ಮಾತೇ ಇಲ್ಲ, ಬುದ್ಧಿ ಕಲಿಸ್ತೀವಿ, ನೋಡ್ಕೊಳ್ತೀವಿ ಅಂತ ಏನಾದ್ರು ಹೇಳಿದ್ರೆ ಆಗ ಆ ಕೇಸ್ಗೆ ಒಂದು ಅರ್ಥ ಇತ್ತು, SP ಅವರ ಮಾತಿಗೆ ಒಂದು ಅರ್ಥ ಇತ್ತು. ಆದ್ರೆ ಇಲ್ಲಿ ನಿನ್ನೆ ಆದಂತಹ ರೈತರ ಹೋರಾಟದ ಸಲುವಾಗಿ SP ಕೊಟ್ಟಿರುವಂತಹ ಈ ಒಂದು ಸ್ಟೇಟ್ಮೆಂಟ್ ಮತ್ತೆ ಅಲ್ಲಿರುವಂತಹ ರೈತರನ್ನ ಉತ್ತೇಜನ ಮಾಡುತ್ತೆ ಬಿಟ್ರೆ, ಅಂದ್ರೆ ಗಲಾಟೆಯನ್ನ ಇನ್ನೂ ಜಾಸ್ತಿ ಮಾಡಬೇಕು. ಅದೇನ್ ಮಾಡ್ಕೊಂತೀರಾ ನೋಡ್ತೀವಿ. ನಮ್ಮ ಜಮೀನನ್ನ ನಾವು ಪ್ರೊಟೆಸ್ಟ್ ಮಾಡ್ಕೊಳಕ್ ಬಂದು ನೀವು ಆವಾಜ್ ಹಾಕೋದಕ್ಕೆ ನೀವ್ಯಾವನು ಅನ್ನುವ ಮೈಂಡ್ ಸೆಟ್ ರೈತರಲ್ಲಿ ಕೂತ್ಕೊಳ್ಳುತ್ತೆ ಬಿಟ್ರೆ, ನೀವು ಹೇಳುವ ಹೇಳಿಕೆಗೆ, ನೀವು ಹಾಕುವ ಧಮ್ಕಿಗೆ ಅಥವಾ ಆವಾಜ್ಗೆ ಅಥವಾ ಎಚ್ಚರಿಕೆಗೆ ರೈತರು ಮುಂದಿನ ದಿನಗಳಲ್ಲಿ ತಲೆ ಕೆಡಿಸಿಕೊಳ್ಳಲ್ಲ ಅನ್ನೋದು ಅಷ್ಟೇ ಸತ್ಯ. ಏನನ್ಸುತ್ತೆ ನಿಮಗೆ ಬಿಡದಿ ವಿಚಾರದಲ್ಲಿ, ಟೌನ್ಶಿಪ್ ವಿಚಾರದಲ್ಲಿ ರೈತರ ಈ ಹೋರಾಟವನ್ನ ನೋಡ್ತಾ ಇದ್ರೆ, ಅದರ ಜೊತೆಗೆ ರೈತರ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತಹ ವಿಚಾರವನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.